ಇದು ಎಂಥ ವಾರಿನೋಟ. ತಂದೆ ಅದ್ಭುತ ಕಲಾವಿದರಾಗಿದ್ದವರು. ಸೊ ತಂದೆಯ ದಾರಿಯನ್ನ ಯಾಕೆ ಮಗಳು ಅನುಸರಿಸಲಿಲ್ಲ, ಯಾಕೆ ನಟನೆಗೆ ಬರಲಿಲ್ಲ ಅಂತ ಹೇಳಿ? ನಮ್ಮ ತಂದೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿ ಅವಾಗ ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಆಯಿತು. ಆಗ ನಾನು ದುಡಿಬೇಕಾದ ಪರಿಸ್ಥಿತಿ. ನನಗೆ 2016 ವಾಯ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಆಸಿಡ್ ರಿಫ್ಲಕ್ಸ್ ಅಂತ. ಪ್ರೊಡ್ಯೂಸರ್ ಕೂಡ ನಂಗೆ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ರು. ಯಾರು ಫಸ್ಟ್ ಮೂವಿಗೆ, ಅದು ಆ್ಯಸ್ ಎ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಆ ಧೈರ್ಯ ಮಾಡಲ್ಲ. ತುಂಬ ವರ್ಕ್ ಮಾಡಿದ್ದೆ ಆ ಮೂವಿಗೆ, ಬಟ್ ಆ ಮೂವಿ ಹೊರಗಡೆ ಬರಲಿಲ್ಲ. ಸಿಂಗರ್ ಆಗಿ ನಮ್ಗೆ ಸಿಗುವಂತ ರೆಕಾಗ್ನೈಸೇಷನ್ ಈ ಸೊಸೈಟಿಯಲ್ಲಿ ತುಂಬಾ ಜಾಸ್ತಿ ಇದೆ. ಬಟ್ ಎಲ್ಲೋ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಓ ಫೀಮೇಲ್ ಅಂತ ಹೇಳುವಂಥದ್ದು ಒಂದು ಇದೆ. ಸೊ ಈ ಚಾಲೆಂಜ್ ಯಾವ ತರ ಫೇಸ್ ಮಾಡಿದ್ರಿ ಅಂತ ಹೇಳಿ? ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಆಗ ಹಾಡ್ತಿದ್ದೆ. ಈಗ ಬರ್ತಾ ಇರೋ ಎಷ್ಟು ಸೀರಿಯಲ್ಸ್ಗಳಿಗೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೇಡು. ಸಿನಿಮಾ ರಂಗ ಅಂತ ಹೇಳಿ ಬಂದಾಗ ಅಲ್ಲಿ ಮೇಯ್ನ್ ಆಗಿ ನಟನೆ ಯಾರು ಮಾಡ್ತಾರೋ ಅವರಿಗೆ ಜಾಸ್ತಿ ರೆಕಗ್ನೈಸೇಷನ್ ಅನ್ನುವಂಥ ಒಂದು ಮಾತಿದೆ. ಬಟ್ ಅದನ್ನು ಹೊರತುಪಡಿಸಿ ಒಬ್ಬರು ಗಾಯಕರು, ಸಾಕಷ್ಟು ಜನರ ಮನ್ನಣೆ ಗಳಿಸಿದಂತಹ ಒಬ್ಬರು ಸಂಗೀತ ನಿರ್ದೇಶಕರು, ಗಾಯಕರು ಆಗಿರುವಂಥ ಮಾನಸ ಹೊಳ್ಳ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಮೇಡಮ್ ನಮಸ್ಕಾರ. ನಮಸ್ತೆ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿರೋದು ನಿಮ್ಮದ್ರಲ್ಲಿ ಸಂಗೀತ ನಿರ್ದೇಶನದ ಜರ್ನಿ. ಸೊ ನಾರ್ಮಲ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಾಗ ಹೆಚ್ಚಿನವರು ಮೇಲೆ ಆಗಿರ್ತಾರೆ ಸಂಗೀತ ನಿರ್ದೇಶನ ಮಾಡ್ತಿರುವಂಥವ್ರು. ಸೊ ಅಂಥದ್ರಲ್ಲಿ ಸಂಗೀತ ನಿರ್ದೇಶನ ಮಾಡುವಂತಹ ಒಂದು ಆಲೋಚನೆ ಹುಟ್ಟಿದೆಯಲ್ಲ, ಸೊ ಅದು ತುಂಬ ಕ್ಯೂರಿಯಾಸಿಟಿ ಇದೆ ನನಗೆ. ಸೊ ಯಾವಾಗ, ಹೇಗೆ ಅಂತ ಹೇಳಿ? ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೇ ಹಾರ್ಮೋನಿಯಂ ಎಲ್ಲ ನುಡಿಸ್ತಿದ್ದೆ. ಆಮೇಲೆ ಕಾಲೇಜ್ ಟೈಮಲ್ಲೂ ಕೀಬೋರ್ಡ್ ಎಲ್ಲ ನುಡಿಸ್ತಿದ್ದೆ. ಮತ್ತು ಸ್ಕೂಲ್ ಡೇಸಲ್ಲೂ ನಾನು ಈ ಸಣ್ಣ ಸಣ್ಣ ಈ ಪದ್ಯಗಳಿಗೆಲ್ಲ ರಾಗ ಹಾಕ್ಬಿಟ್ಟು ಅದನ್ನ ಬೈಹ್ಯಾಟ್ ಮಾಡ್ತಿದ್ದು. ಸುಮ್ಮನೆ ಬೈಹ್ಯಾಟ್ ಮಾಡ್ತಿರ್ಲಿಲ್ಲ, ಅದಕ್ಕೇನಾದ್ರು ಒಂದು ಟ್ಯೂನ್ ಹಾಕ್ತಿದ್ದೆ. ಸುಮ್ಮನೆ ನ್ಯೂಸ್ ಪೇಪರ್ ಇಟ್ಕೊಂಡ್ರೆ ಅದಕ್ಕೂ ಒಂದು ಏನೋ ಟ್ಯೂನ್ ಹಾಕೋದು, ಸುಮ್ಮನೆ ಅದು ಶ್ರುತಿಯಾಗಿ ಹೇಳ್ತಿದ್ರಿ. ಹಾ, ಬಟ್ ನಾನು ಯಾವತ್ತು ಕಂಪೋಸರ್ ಆಗ್ಬೇಕು ಅಂತ ನಾನು ಯೋಚನೆ ಮಾಡಿದ್ದಿಲ್ಲ. ಬಟ್ ಸ್ವಲ್ಪ ಸಮಯ ಆ್ಯಸ್ ಎ ಪ್ಲೇಬ್ಯಾಕ್ ಸಿಂಗರ್ ಒಂದಷ್ಟು ಜರ್ನಿ ಆದಮೇಲೆ ಕಸ್ತೂರಿ ಚಾನಲ್ಗೆ ಕೆಲವು ಟೈಟಲ್ ಸಾಂಗ್ಗಳನ್ನ ಮಾಡಿದೆ, ಮತ್ತು ಡಿವೋಷನಲ್ ಸಾಂಗ್ಸ್ಗಳು ಮಾಡಿದೆ. ಬಟ್ ಕಸ್ತೂರಿ ಚಾನಲ್ ಮಾಡೋ ಎಷ್ಟೋ ಟೈಟಲ್ ಸಾಂಗ್ಗಳು ಅವಾಗ ಅದು ರಾಣಿ ಮಹಾರಾಣಿ, ಇದು ಯಾರು ಬರದ ಕತೆ ಅಂತ ತಾರಾ ಮೇಡಮ್ ನಡೆಸ್ಕೊಡ್ತಿದ್ರು. ಆ ಥರದಕ್ಕೆಲ್ಲ ಟೈಟಲ್ ಸಾಂಗ್ಸ್ ಮಾಡಿದೆ. ಬಟ್ ಎಲ್ಲೂ ನನ್ನ ನೇಮ್ ಕೊಟ್ಟಿರ್ಲಿಲ್ಲ ಅವಾಗ. ಒಂದು ನನಗೆ ಸಿಂಗಿಂಗ್ ಕರಿಯರ್ಗೆ ಎಲ್ಲಿ ಹೊಡ್ತಾ ಬೀಳುತ್ತೋ ಅನ್ನೋದೊಂದು ಸಣ್ಣ ಇದು ಇತ್ತು. ಸೊ ಅದಾದ್ಮೇಲೆ ಮಾಡ್ತಾ 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 ನನಗೆ 2016 ವಾಯ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಆಸಿಡ್ ರಿಫ್ಲಕ್ಸ್ ಅಂತ. ಸೊ ಅವಾಗ ನಾನು ಸ್ವಲ್ಪ ದಿನಗಳ ಕಾಲ ಒಂದು ವರ್ಷ ಹಾಡೋಕ್ಕಾಗಿರ್ಲಿಲ್ಲ. ಸೊ ಅದ್ರ ಜೊತೆಗೆ ನಾನು ಯಾವಾಗ ಇದು ಕಂಪೋಸಿಂಗ್ ಮಾಡ್ಕೊಂಡು ಬರ್ತಿದ್ನೋ, ನಮ್ಮ ತಂದೆ ಆ್ಯಕ್ಚುಲಿ ಒಂದು ಮೂವಿಗೆ ನೀನು ಇದಕ್ಕೆ ಮಾಡು ಮ್ಯೂಸಿಕ್ ಅಂತ ಹೇಳಿದ್ರು. ನಾನು ಅವಾಗ ಧೈರ್ಯ ಮಾಡಿರಲಿಲ್ಲ. ಬಟ್ ಯಾವಾಗ ವಾಯ್ಸ್ ಪ್ರಾಬ್ಲಮ್ ಆಯ್ತಲ್ಲ, ಆಗ ನೀವು ಮಾಡಿದ್ರೆ ಏನಾದರೂ ಮ್ಯೂಸಿಕ್ನಲ್ಲೇ ಮಾಡಬೇಕು ಅನ್ನೋದೊಂದಿತ್ತು. ಸೊ ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ಮಾಡಕ್ ಶುರು ಮಾಡೋಣ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಅಲ್ವಾ, ಮತ್ತೆ ನಿರೂಪಿಸ್ದಂಗೆ ಆಯ್ತದು. ಹೌದು, ಆಗ ಅಲ್ಲಿಂದ ಇಲ್ಲ ಮಾಡೋಣ ಅಂತ ಧೈರ್ಯ ಮಾಡಿ ಶುರು ಮಾಡಿದ್ದು. ಸೊ ಮೊದಲು ನಿರ್ದೇಶನ ಮಾಡಿದಂತಹ ಒಂದು ಚಿತ್ರ, ಸೊ ಮೋಸ್ಟ್ ಮೆಮೊರೇಬಲ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನೀವಾಗ್ಲೇ ಹೇಳಿದಾಗೆ ತುಂಬಾ ಆಸೆ ಇದ್ದಂಥದ್ದು, ಬಾಲ್ಯದಿಂದಲೇ ಎಲ್ಲೋ ನಿರ್ದೇಶನ ಕಡೆಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದವರಿಗೆ ಸಡನ್ ಆಗಿ ಒಂದು ಅವಕಾಶ ಸಿಕ್ಕಾಗ ಸೊ ಆ ಫೀಲಿಂಗ್ ಇದೆಯಲ್ಲ, ಸೊ ಅದನ್ನ ಎಕ್ಸ್ಪ್ರೆಸ್ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ? ಅಂದ್ರೆ ಕಂಪೋಸಿಂಗ್ ಅಂದ್ರೆ ಒಂದು ಪ್ಯಾಷನ್ ಸಿಕ್ಕಾಪಟ್ಟೆ. ಬಟ್ ನಾನು ಪ್ರೊಫೆಷನಲ್ ಆಗಿ ತಗೋತೀನಿ ಅಂತ ನಾನು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಅದೇ ಇದು ಸಮಯ ಹಿಂಗೆ ಆದಾಗ ಫಸ್ಟ್ ಮೂವಿ ಬಂದು ಅದು ಆ್ಯಕ್ಚುಲಿ ರಿಲೀಸ್ ಆಗಲೇ ಇಲ್ಲ. ಅದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಬಿಕಾಸ್ ಆ ಪ್ರೊಡ್ಯೂಸರ್ ಕೂಡ ನಂಗೆ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ರು. ಯಾರು ಫಸ್ಟ್ ಮೂವಿಗೆ, ಅದು ಆ್ಯಸ್ ಎ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಆ ಧೈರ್ಯ ಮಾಡಲ್ಲ. ಬಟ್ ಒಳ್ಳೊಳ್ಳೆ ಲೈವ್ ಮ್ಯೂಸಿಷಿಯನ್ಸ್ ಯೂಸ್ ಮಾಡಿದ್ದೆ, ತುಂಬ ವರ್ಕ್ ಮಾಡಿದ್ದೆ.
ಆ ಮೂವಿಗೆ. ಬಟ್ ಆ ಮೂವಿ ಹೊರಗಡೆ ಬರ್ಲಿಲ್ಲ. 6 to 6 ಅಂತ ಇಲ್ಲ, ಅದು ರಿಲೀಸ್ ಆಗಿದ್ದ ಮೂವಿ. ಅದಕ್ಕೂ ಮುಂಚೆ ನಾನು ಹೇಳ್ತಿರೋದು, ಅದಕ್ಕೂ ಮುಂಚಿನ ಇದು ನನ್ಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಮೂವಿ ವರ್ಕ್ ಮಾಡಿದ್ದು. ಬಟ್ ಆ ಮೂವಿ ಇದುವರೆಗೂ ಆಚೆ ಬಂದಿಲ್ಲ. ಅಂದ್ರೆ ಸಾಂಗ್ಸ್ ರೆಡಿ ಆಗಿತ್ತು, ಶೂಟಿಂಗ್ ಇನ್ನೇನು ಸ್ಟಾರ್ಟ್ ಆಗ್ಬೇಕಾಗಿತ್ತು. ಆ ಟೈಮಲ್ಲಿ ಏನೋ ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಬಟ್ ಅದು ನನ್ಗೆ ದೊಡ್ಡ ಎಕ್ಸ್ಪೀರಿಯನ್ಸ್. ಅದು ಅದಾದ ನಂತರ 6 to 6 ಅನ್ನೋದು ನನ್ನ ಅಫಿಷಿಯಲ್ ರಿಲೀಸ್ ಆಗಿದ್ದು ಫಸ್ಟ್ ಮೂವಿ ಅದು. ಸೊ ಅದು ಕೂಡ ಒಂಥರ, ಅದ್ರಲ್ಲಿ ಒಂದು ಸಾವಿರ ಅಂತ ಸಾಂಗ್ ಇದೆ. ಅದನ್ನ ನನಗೆ ಚಿತ್ರಮ್ಮ ಸ್ಟುಡಿಯೋನಲ್ಲೇ ಹೋಗಿ ಹಾಡಬೇಕು ಅಂತ ಇತ್ತು. ಅದನ್ನ ಅಲ್ಲೇ ಹೋಗಿ ಹಾಡಿದ್ದೆ. ಸೊ ಕಂಪೋಸ್ ಮಾಡುವಾಗ್ಲೇನೆ ಟ್ಯೂನ್ ಎಲ್ರಿಗೂ ಡೈರೆಕ್ಟರ್ಗೆ ಇಷ್ಟ ಆಯ್ತಾ ಹೋಯ್ತು. ಅಂದ್ರೆ ಫಸ್ಟ್ ಕಂಪೋಸ್ ಮಾಡ್ಬೇಕಾದ್ರೆ ನನಗೆ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಏನೂ ಇರಲಿಲ್ಲ. ಕೀಬೋರ್ಡ್ ನುಡಿಸ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಸೊ ಎವ್ರಿ ಟೈಮ್ ನಾನು ಕೀಬೋರ್ಡು ಸ್ಟುಡಿಯೋಗೆ ತೊಗೊಂಡು ಹೋಗಬೇಕು, ಅಲ್ಲಿ ಕಂಪೋಸ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು, ಕಳಿಸ್ಬೇಕು. ಅಗೈನ್ ಅದು ಚೆನ್ನಾಗಿಲ್ಲ ಇನ್ನೊಂದು ಮಾಡಿ ಅಂತಂದ್ರೆ ಮತ್ತೆ ಎತ್ಕೊಂಡು ಹೋಗ್ಬೇಕು. ಸೊ ಅದಾದ್ಮೇಲೆ ಒಂದೊಂದೇ ಸಣ್ಣದಾಗಿ ಮಾಡ್ಕೊಂತ ಬಂದೆ. ಒಂದೊಂದೇ ಇನ್ವೆಸ್ಟ್ ಮಾಡ್ಕೊಂಡು ಇವತ್ತು ನಂದೇ ಆದ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗತ್ತೆ ಅಂತ ಹೇಳಿ. ಯಾಕಂತಂದ್ರೆ ಹೆಣ್ಮಕ್ಳು ಇಲ್ದಿರೋ ಕ್ಷೇತ್ರನೇ ಇಲ್ಲ. ಈಗ ನೋಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ತಮ್ಮನ್ನು ಗುರುತಿಸ್ತಾ ಬರ್ತಾ ಇದ್ದಾರೆ. ಸೊ ಎಸ್ಪೆಷಲಿ ನೀವು ಈ ಹಾಡಿನ ಜರ್ನಿ ಇದೆಯಲ್ಲ, ಸೊ ಇದು ಕೇಳಲೇಬೇಕು. ಯಾಕೆಂತಂದ್ರೆ ಸಿಂಗರ್ ಆಗಿ ನಮ್ಗೆ ಸಿಗುವಂತ ರೆಕಾಗ್ನೈಸೇಷನ್ ಈ ಸೊಸೈಟಿಯಲ್ಲಿ ತುಂಬಾ ಜಾಸ್ತಿ ಇದೆ. ಬಟ್ ಎಲ್ಲೋ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಓ ಫಿಮೇಲ್ ಅಂತ ಹೇಳುವಂಥದ್ದು ಒಂದು ಇದೆ. ಸೊ ಈ ಚಾಲೆಂಜ್ ಯಾವ ತರ ಫೇಸ್ ಮಾಡಿದ್ರಿ ಅಂತ ಹೇಳಿ. ಇದು ಒಂದ್ಸಲಿ ನನ್ನ ಜೊತೆ ವರ್ಕ್ ಮಾಡಿದವ್ರಿಗೆ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ. ಅದರ್ವೈಸ್ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರಾ ಅಂತ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಅಲ್ಲಿ. 6 to 6 ಮಾಡಾದ್ಮೇಲೆ ಆಲ್ಮೋಸ್ಟ್ ನನ್ಗೆ 1.5 ವರ್ಷ ಯಾವುದೋ ಮ್ಯೂಸಿಕ್ ಡೈರೆಕ್ಷನ್ ಅವಕಾಶ ಬಂದಿರಲಿಲ್ಲ. ಯಾವುದೊಂದು ಶಾರ್ಟ್ ಮೂವಿ ಮಾಡಿದ್ದೆ ಅಂತರಂಗ ಅಂತ. ಬಟ್ ಅದೇ ಟೀಮ್ನವರು ನನಗೆ ಕನಸು ಮಾರಾಟಕ್ಕಿದೆ ಅನ್ನೋ ಮೂವಿನ ನನಗೆ ಕೊಟ್ರು. ಅದಕ್ಕೆ ಸ್ಮಿತೇಶ್ ಬಾರಿ ಅಂತ ಡೈರೆಕ್ಟರ್, ಮತ್ತೆ ಅನೀಶ್ ಪೂಜಾರಿ ಅವರು. ಸೊ ಅದ್ರಲ್ಲಿ ಒಂದಷ್ಟು ನನಗೆ ಪ್ರೂವ್ ಮಾಡ್ಕೊಳಕ್ಕೆ ಅವಕಾಶ ಸಿಕ್ತು. ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಸಾಂಗ್ಸ್ ಆಗ್ಲಿ, ಅದರಲ್ಲಿ ವೆಸ್ಟರ್ನ್ ಜಾನರ್ ಇದೆ, ಕ್ಲಾಸಿಕಲ್ ಜಾನರ್ ಇದೆ, ರಾಜೇಶ್ ವೈದ್ಯ ಅವರು ವೀಣೆ ನುಡಿಸಿದ್ದಾರೆ. ಸೊ ಒಂದಷ್ಟು ಎಲಿಮೆಂಟ್ಸ್ ಇತ್ತು ಅದರಲ್ಲಿ. ಸೊ ಆ ಮೂವಿ ಬಂದ್ಮೇಲೆ ಒಂದಷ್ಟು ವೆಬ್ ಸೀರೀಸು, ಸೀರಿಯಲ್ಸು, ಮೂವೀಸು ಎಲ್ಲ ವರ್ಕ್ ಮಾಡ್ತಾ ಬಂದೆ. ಅದಾದ ನಂತರ ಬಯಲು ಸೀಮೆ ಅಂತ, ಬಯಲು ಸೀಮೆಗೆ ಮುಂಚೆ ಮನಸ್ಸಾಗಿದೆ ಅಂತ ಕೂಡ ಮಾಡಿದೆ. ಅದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಬ್ಜೆಕ್ಟು. ಆಮೇಲೆ ಬಯಲು ಸೀಮೆ ಅಂತ ಈ ಮೂವಿ ಬಂದಾಗ ಇದು ಕಂಪ್ಲೀಟ್ ರಾ ಕಂಟೆಂಟ್. ಇದರಲ್ಲಿ ರವಿಶಂಕರ್ ಸರ್, ನಾಗಾಭರಣ ಅವರು ಎಲ್ಲ ದೊಡ್ಡ ಆರ್ಟಿಸ್ಟ್ಗಳಿದ್ರು. ಮತ್ತೆ ಬಯಲು ಸೀಮೆ ಅಂದ್ರೆ ಕಂಪ್ಲೀಟ್ ಉತ್ತರ ಕರ್ನಾಟಕದ ಸೊಗಡು, ರಾ ಸಬ್ಜೆಕ್ಟು. ಇದಕ್ಕೆ ಡೈರೆಕ್ಟರ್ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಆಗಿನ್ನು ಟೀಮ್ನಲ್ಲಿ ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದೊಂದು ಎಲ್ಲೋ ಒಂದು ಕಡೆ ಇದಿತ್ತು. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು. ವರ್ಕ್ ಮಾಡ್ತಾ 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 ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬೆಳೀತು. ಸೊ ಅದು ಹಾಗೆ ಬಂತು. ಸೊ ಇವಾಗಲೂ ಕೂಡ ಅಂದರೆ ಒಂದ್ಸಲಿ ವರ್ಕ್ ಮಾಡಿದವ್ರಿಗೆ ನನ್ನ ವರ್ಕ್ ಸ್ಟೈಲ್ ಅಥವಾ ಅವ್ರಿಗೆ ಏನು ಬೇಕೋ ಅದು ನಾನು ಕೊಡ್ತೀನಿ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಬಿಕಾಸ್ ನನಗೂ ಕಾನ್ಫಿಡೆನ್ಸ್ ಇದೆ. ಅಂದರೆ ನೀವು ಏನು ಜಾನರ್ ಕೊಟ್ಟರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಪ್ರಾಜೆಕ್ಟ್ ಕೊಡೋರು, ಬರೋರು, ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ. ಒಂದು ಸ್ವಲ್ಪ ಅದೇ 1-2-3 ಪ್ರಾಜೆಕ್ಟ್ ಪ್ರೂವ್ ಮಾಡೋವರೆಗೂ ಚಾಲೆಂಜ್ ಫೇಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾರು ತುಂಬಾ ಮೋಟಿವೇಟ್ ಆಗ್ತಾರೆ ಅಂತ ಹೇಳಿ? ಯಾಕೆಂತಂದ್ರೆ ಮ್ಯೂಸಿಕ್ ಕಂಪೋಸ್ ಅನ್ನುವಂಥದ್ದು ನನಗೆ ಗೊತ್ತಿರುವಾಗ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಸೊ ಒಂದು ಚಿತ್ರಕ್ಕೆ ಜೀವ ತುಂಬೋ ಕೆಲಸ ಆ ಮ್ಯೂಸಿಕ್ ಕೂಡ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಇಮೋಷನ್ ಅನ್ನು ಕನೆಕ್ಟ್ ಮಾಡುವಂಥದ್ದಕ್ಕೆ ಮೇನ್ ಆಗಿ ಹಾಡು ಬೇಕಾಗಿರುತ್ತೆ. ಸೊ ಇದಕ್ಕೆ ನಿಮಗೆ ಮೋಟಿವೇಟ್ ಆಗುವವರು, ಸೊ ಯಾರ ನಿರ್ದೇಶನದಿಂದ ಇನ್ಸ್ಪಿರೇಷನ್ ತಗೊಳ್ತೀರಾ ನೀವು? ಮುಖ್ಯವಾಗಿ ಹಂಸಲೇಖ ಸರ್. ಅವ್ರದ್ದು ಬ್ಯಾಕ್ ಗ್ರೌಂಡ್ ಸ್ಕೋರೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಅವ್ರು ಮಾಡೋ ಟ್ಯೂನ್ಸು ಮತ್ತು ಸಾಹಿತ್ಯ, ಅದು ಹೇಗೆ ಅವ್ರಿಗೆ ಒಟ್ಟೊಟ್ಟಿಗೆ ಸಾಹಿತ್ಯ ಸಂಗೀತ ಬರುತ್ತೆ ಗೊತ್ತೇ, ಅದೊಂದು ಕ್ವಶನ್ ಮಾರ್ಕ್, ಹೆಂಗೆ ಹೊಳೆಯುತ್ತೆ ಅದು ಅವ್ರಿಗೆ ಅಂತ. ಸೊ ಅವರೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ತುಂಬ ಜನ ಇದ್ದಾರೆ. ಮತ್ತು ಹೇಮಂತ್, ವೈಲಿನ್ ಹೇಮಂತ್ ಅಂತ, ಅವ್ರ ಹತ್ರ ಒಂದು ಸ್ವಲ್ಪ ದಿನ ನಾನು ಸಿಂಗರಾಗಿ ವರ್ಕ್ ಮಾಡ್ತಿದ್ದೆ. ನಾನು ಎಲ್ಲೆಲ್ಲಿ ಸಿಂಗರಾಗಿ ವರ್ಕ್ ಮಾಡ್ತಿದ್ನೋ ಅಲ್ಲಿ ನನಗೆ ಬೇರೆ ಥರನೂ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಆಗಿದೆ. ಹರಿಕೃಷ್ಣ ಸರ್ ಆಗಲಿ, ಅರ್ಜುನ್ ಜನ್ಯ ಸರ್ ಆಗಲಿ, ನನ್ನ ಮೋಸ್ಟ್ ಹಿಟ್ ಸಾಂಗ್ಸ್ ಇರೋದು ಅರ್ಜುನ್ ಜನ್ಯ ಸರ್ಗೆ. ಸೊ ತುಂಬ ಜನರ ಜೊತೆಗೆ ವರ್ಕ್ ಮಾಡಿದ್ದೀನಿ.
ಸೊ ಆ ವರ್ಕ್ ಮಾಡಿದೆಲ್ಲ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸುಮಾರು ಹಾಡಿದ್ದೀನಿ. ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲೋ ಒಂದು ವಾಯ್ಸ್ ಬರ್ತಿರುತ್ತೆ, ಒಂದು ಸೋಲೋ ವಾಯ್ಸ್ ಬರ್ತಿರುತ್ತೆ. ಎಷ್ಟೋ ಸಲ ಸ್ವಲ್ಪ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ಮೇಡಮ್ ಇಲ್ಲಿ ಏನಾದರೂ ಇಂಪ್ರೂವೈಸ್ ಮಾಡಿ, ಇಲ್ಲೇನಾದರೂ ಮಾಡಿ ಅಂತಾರೆ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸು ನನಗೆ ಇಲ್ಲಿ ಇವಾಗ ವರ್ಕ್ ಮಾಡ್ತಾ ಎಲ್ಲದೂ ಹೆಲ್ಪ್ ಆಗ್ತಿದೆ ಅಂತ ಹೇಳಿ. ಸೊ ನಿಮಗೆ ಪರ್ಸನಲಿ ಯಾವ್ದು ಇಷ್ಟ ಆಗುತ್ತೆ ಅಂತ? ಯಾಕೆಂದ್ರೆ ನೀವು ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಸೊ ಅದು ತುಂಬಾ ಆಪ್ತ ಅನ್ಸುತ್ತಾ, ಇದು ತುಂಬಾ ಆಪ್ತ ಅನ್ಸುತ್ತಾ? ಆಕ್ಚುಲಿ ಒಂದೊಂದು ಬಿಟ್ಟು ಒಂದು ಖಂಡಿತ ಇಲ್ಲ, ಬಟ್ ನಿಮಗೆ ತುಂಬಾ ಅಂದ್ರೆ ಲೈಫ್ ಟೈಮ್ ನಾನು ಈ ತರನೇ ಗುರುತಿಸ್ಕೊಬೇಕು ಅಂತಿದ್ರೆ ಅದು ಸಂಗೀತ ನಿರ್ದೇಶಕಿಯಾಗಿಯಾ ಅಥವಾ ಗಾಯಕಿಯಾಗಿಯಾ? ಮುಂಚೆ ನಾನು ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ನನಗೆ ಅದಿತ್ತು, ಅಂದ್ರೆ ಆಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ಅಂತಾನೆ ಗುರ್ತಿಸ್ಕೋಬೇಕು ಅಂತ ಇತ್ತು. ಬಟ್ ಇವಾಗ ಹಾಗಿಲ್ಲ ಸಿಚುವೇಶನ್. ಲೈಕ್ ಇವಾಗ ಯಾವುದೋ ಒಂದನ್ನೇ ನಂಬ್ಕೊಂಡು ಈ ಫೀಲ್ಡ್ ಇರೋದು ಸ್ವಲ್ಪ ಕಷ್ಟ. ಇವಾಗ ನಾನು ಮ್ಯೂಸಿಕ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಇಲ್ಲಿ ಈ ಕಡೆ ಸೌಂಡ್ ಇಂಜಿನಿಯರ್ ಕೆಲಸನೂ ಮಾಡ್ತೀನಿ, ಕಂಪೋಸಿಂಗ್ ವರ್ಕ್, ಪ್ರೋಗ್ರಾಮಿಂಗ್, ಮತ್ತೆ ಸೌಂಡ್ ಇಂಜಿನಿಯರ್ ಆಗಿ ಮಿಕ್ಸ್ ಮಾಸ್ಟರ್ ಮಾಡೋದು, ಈ ಎಲ್ಲಾ ಕೆಲಸ ಮಾಡ್ತಿರೋದ್ರಿಂದ ನಾನು ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಗೆ ನೋಡ್ತೀವಿ ಹೊಸ ಹೊಸ ಟ್ಯಾಲೆಂಟ್ಸ್ ತುಂಬಾ ಜನ ಬರ್ತಿದ್ದಾರೆ, ಮತ್ತೆ ಒಂಥರ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಹೊರಟೋಗೋ ಥರನೂ ಆಗ್ಬಾರ್ದಲ್ಲ. ಸೊ ಯಾವುದೋ ಒಂದಕ್ಕೆ ನಾನು ಸ್ಟಿಕ್ ಆನ್ ಆಗಿಲ್ಲ. ಹಾಡಕ್ಕೆ ಬಂದರೆ ಹಾಡು, ಇಲ್ಲಾಂದರೆ ಇದು. ಬಟ್ ನಾನು ಮ್ಯೂಸಿಕ್ ಡೈರೆಕ್ಷನಲ್ಲಿ ಸುಮಾರು ಜನ ಬೇರೆಯವ್ರಿಗೂ ಹಾಡ್ಸಿದ್ದೀನಿ. ಟೋಟಲಿ ಮ್ಯೂಸಿಕ್ ಒಳಗಡೆ ಇರಬೇಕು ಅಂತ ಹೇಳಿ. ನನಗೆ ಅದೊಂದು ಡೌಟ್ ಇದೆ, ಏನು ಅಂತ ಹೇಳಿದ್ರೆ ತಂದೆ ಅದ್ಭುತ ಕಲಾವಿದರಾಗಿದ್ದವರು. ಸೊ ತಂದೆಯ ದಾರಿಯನ್ನ ಯಾಕೆ ಮಗಳು ಅನುಸರಿಸಲಿಲ್ಲ, ಯಾಕೆ ನಟನೆಗೆ ಬರಲಿಲ್ಲ ಅಂತ ಹೇಳಿ? ಆಕ್ಚುಲಿ ಸಿಂಗಿಂಗು ಮುಂಚೆ ನಾನು ಆಕ್ಟಿಂಗ್ ಟ್ರೈ ಮಾಡಿದ್ದೆ, ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ. ಬಟ್ ತುಂಬಾ ಏನು ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಅಂದ್ರೆ ಆಕ್ಟಿಂಗ್ ಇರುತ್ತಲ್ಲ, ಓಕೆ ಪಪ್ಪ ಆಕ್ಟಿಂಗ್ ಅಲ್ಲಿ ಇದ್ದವರು, ನಾನು ಬರ್ಬೇಕು ಸಿನಿಮಾಗೆ. ಅವರೊಂದು ಶಾರ್ಟ್ ಮೂವಿ ಮಾಡಿದ್ದು, ಅದ್ರಲ್ಲಿ ಆಕ್ಟ್ ಮಾಡಿದ್ದೆ. ಬಟ್ ಸಿನಿಮಾಗೆ ಬರ್ಬೇಕು ಆತರ ಎಲ್ಲ ಏನೋ ತುಂಬಾ ಆತರ ಏನು ತುಂಬಾ ಇಷ್ಟಪಟ್ಟು ಏನು ಇದು ಮಾಡಿರ್ಲಿಲ್ಲ. ಬಟ್ ಸುಮ್ನೆ ಒಂದು ಟ್ರೈ ಮಾಡೋಣ ಅನ್ನೋದೊಂದಿತ್ತು. ಬಟ್ ಸಿಂಗಿಂಗ್ ಕಡೆನೆ ಜಾಸ್ತಿ. ಅಮ್ಮ ಹಾಡ್ತಿದ್ರಲ್ಲ, ಸೊ ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ನಾನು, ನನ್ನ ತಂಗಿ, ತಮ್ಮ 3 ಜನ ಸಂಗೀತದ ಕಡೆನೆ ಬಂದಿದ್ದು. ಅದ್ ಕೇಳ್ಪಟ್ಟಿದ್ದೆ, ಅಮ್ಮಂಗೆ ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಬಟ್ ನೀವಾಗಿರೋದು ಸಿಂಗರ್. ಸೊ ಆ ಜರ್ನಿ ನೆನಪಿಸ್ಕೋಬೋದ ಮ್ಯಾಮ್? ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸೊ ಈ ಸಂಗೀತ ಅಭ್ಯಾಸ ಅನ್ನುವಂಥದ್ದು ನಾನು ಸುಮಾರು ಜನ ಸಿಂಗರ್ಗಳಲ್ಲಿ ಕೇಳಿದ್ದೆ. ಇದು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆರಂಭದಲ್ಲಿ ತಂದೆ ತಾಯಿಯ ಪ್ರೆಷರಲ್ಲೇ ನಾವು ಕ್ಲಾಸಿಗೆ ಹೋಗುವಂಥದ್ದು, ಸಂಗೀತ ಪ್ರಾಕ್ಟೀಸ್ ಮಾಡುವಂಥದ್ದು ಎಲ್ಲನೂ ಆಗಿರುತ್ತೆ. ಒಂದು ಹಂತಕ್ಕೆ ಬಂದಾಗ ನಮ್ಮ ಇಚ್ಛೆಯ ಒಂದು ಭಾಗ ಆಗುತ್ತಲ್ಲ ಸಂಗೀತ ಅನ್ನುವಂಥದ್ದು, ಅವಾಗದ ಅನುಭವ ಬೇರೆ ಅಂತ. ಹೌದು. ಸೊ ಆ ನಿಮ್ಮ ಬಾಲ್ಯ, ಅಮ್ಮ ಕಟ್ಟಿಕೊಟ್ಟಂತಹ ಪ್ರಪಂಚ, ಮ್ಯೂಸಿಕ್ ಜರ್ನಿ ಯಾವ ರೀತಿ ಇತ್ತು ಅಂತ? ಅಮ್ಮ ಚಿಕ್ಕ ವಯಸ್ಸಿಂದ ಸಂಗೀತಕ್ಕೆ ಎಲ್ಲಾ ಕಡೆ ಕರ್ಕೊಂಡು ಹೋಗೋರು. ಬಟ್ ಹಾಗಂತ ಫುಲ್ ಟೈಮ್ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅವ್ರಿಗೂ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಅವರು ಅಪ್ಪ ಅಮ್ಮ ಇಬ್ರು ಸ್ಟ್ರಗಲ್ ಮಾಡಿರೋರೆ ಅಲ್ವಾ. ಸೊ ನನ್ನ ಡಾಕ್ಟರ್ ಓದಿಸ್ಬೇಕು ಅಂತಿತ್ತು. ಬಟ್ ಸೈಡ್ ಬೈ ಸಂಗೀತನೂ ಕಲಿಬೇಕು ಅಂತ ಕರ್ಕೊಂಡು ಹೋಗೋರು. ಬಟ್ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ನನ್ಗೆ ಓದಿನ ಕಡೆನೆ ಜಾಸ್ತಿ ಗಮನ. ಬಟ್ ಹೈ ಸ್ಕೂಲ್ ಬಂದಾಗ ನಮ್ಮ ತಂದೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿ ಅವಾಗ ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಆಯಿತು. ಆಗ ನಾನು ದುಡಿಬೇಕಾದ ಪರಿಸ್ಥಿತಿ. ಸೊ ಅವಾಗ ನಾನು ಇವಾಗ ಏನೋ PS ಕಾಲೇಜ್ ಜಾಯ್ನ್ ಆಗಿದ್ದೆ 10th ಆದ್ಮೇಲೆ. 3 ತಿಂಗಳು ಹೋಗಕ್ಕಾಗಿದ್ದು. ಅಷ್ಟೊತ್ತಿಗೆ ನಾನು ಆರ್ಕೆಸ್ಟ್ರಾಗೆ ಜಾಯ್ನ್ ಆದೆ. ಸೊ ಅಲ್ಲಿ ಕಾಲೇಜ್ 3 ತಿಂಗಳು, ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ 3 ಪ್ರೋಗ್ರಾಮ್ ಮಾಡ್ತಾ ಇದ್ದೆ ನಾನು ದಿನಕ್ಕೆ. ಸೊ ಅದು ಹಾಗೆ ಅದಾದ್ಮೇಲೆ ನಾನು ಆರ್ಕೆಸ್ಟ್ರಾ ಫೀಲ್ಡ್ ಶುರು ಆಯಿತು. ಮತ್ತೆ ಅಲ್ಲಿಂದ ನಾನು ಮುಳುಗಕ್ಕೆ ಶುರುವಾಗಿದ್ದು ಸಂಗೀತದ ಕಡೆ, ಇಲ್ಲೇ ಏನಾದ್ರು ಮಾಡಬೇಕು ಅಂತ. ಮತ್ತೆ PCMB ಬಿಟ್ಟು ಮಹಾರಾಣಿ ಕಾಲೇಜು ಮ್ಯೂಸಿಕ್ ತಗೊಂಡೆ. ಸೊ ಅದಾದ್ಮೇಲೆ ಹಿಂದೂಸ್ತಾನಿ ಸ್ವಲ್ಪ ಅಭ್ಯಾಸ ಮಾಡಿದೆ, ಆಮೇಲೆ ವೆಸ್ಟರ್ನ್ ಮ್ಯೂಸಿಕ್ ಅಭ್ಯಾಸ ಮಾಡಿದೆ. ಸೊ ಒಂದಷ್ಟೆಲ್ಲ ಆಗೆಲ್ಲ ಏನೇನು ಮಾಡ್ಕೊಳ್ತಾ ಬಂದು ಈಗ ನಾನು ಮ್ಯೂಸಿಕ್ ಡೈರೆಕ್ಷನ್ಗೆ ಅದೆಲ್ಲ ಹೆಲ್ಪ್ ಆಗ್ತಿದೆ. ಬಟ್ ಆ ಸಿನಿಮಾ ಕ್ಷೇತ್ರ ಯಾಕೆ ಆಯ್ಕೆ ಆಯ್ತು ಅಂತ ಹೇಳಿ? ಯಾಕೆಂತಂದ್ರೆ ನಾನು ಅವಾಗಲೇ ಹೇಳಿದೆ, ಸಿನಿಮಾ ಕ್ಷೇತ್ರ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬರು ನಟನ ಅಥವಾ ನಟಿಯ ಇದೇ ಥರ ಕೇಳೋರೇ ಇರ್ತಾರೆ ಹೆಚ್ಚಾಗಿ, ಅಥವಾ ಡೈರೆಕ್ಷನ್, ಪ್ರೊಡ್ಯೂಸರ್ ಆ ಥರದ ವರ್ಕ್ಗಳನ್ನು ಮಾಡ್ತಾರೆ. ಬಟ್ ಒಂದು ಮ್ಯೂಸಿಕಲ್ಲಿ ನಾವು ಮುಂದುವರಿಯುವಂಥದ್ದು ಅಂತ ಇದೆಯಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ, ಅದೆಲ್ಲೋ ಕಷ್ಟ ಆಗಿಲ್ವಾ ಅಥವಾ ಚಾಲೆಂಜಿಂಗ್ ಅನ್ಸ್ಲಿಲ್ವಾ? ಯಾಕದ್ ಸೆಳೀತು ಅಂತ ಹೇಳಿ? ಚಾಲೆಂಜಿಂಗ್ ಅನ್ನಿಸ್ತು. ಬಿಕಾಸ್ ನಾನು ಎಲ್ಲೂ ಅಪ್ಪನ ಹೆಸರು ಹೇಳ್ಕೊಂಡು ಅಥವಾ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಎಲ್ಲೂ ಇದು ಮಾಡ್ತಿರ್ಲಿಲ್ಲ. ಅವರು ಅಮ್ಮ ಕೆಲವು ಕಡೆ ನನ್ನ ಮಗಳು ಹಿಂಗೆ ಹಾಡ್ತಾಳೆ ಅಂತ ಹೇಳೋರು. ಬಟ್ ಅಪ್ಪನೂ
ಅವಳು ಬರ್ತಾಳೆ ಅನ್ನೋ ಅವ್ರಿಗೇನೋ ಒಂದು ನಂಬಿಕೆ. ಎಲ್ಲೂ ನನ್ನ ಮಗಳು ಹಾಡ್ಸಿ ಅಂತೆಲ್ಲೋ ಇದು ಮಾಡ್ತಾರೆ. ಆ ಥರ ಅವ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ ವಿ ಮನೋಹರ್ ಸರ್ ಹತ್ರ. ಆವಾಗ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ವಿ ಮನೋಹರ್ ಸರ್ ಹತ್ರ ಸ್ವಲ್ಪ ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ಬೇರೆ ಎಲ್ಲ ಕಡೆನೂ ಹಾಗೆ ಜರ್ನಿ ಮಾಡ್ಕೊಳ್ತಾ ಬಂದೆ. ಅಂದ್ರೆ ಎಷ್ಟೋ ಕಡೆ ವೆಯ್ಟ್ ಮಾಡ್ಬೇಕಾಗಿತ್ತು. ಮತ್ತೆ ಸ್ಟಾರ್ಟಿಂಗ್ ಕೋರಸ್ಸೇ ಹಾಡ್ಕೊಂಡು ಬಂದಿದ್ದು ನಾನು. ಕೋರಸ್ ಹಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಬ್ರು ವಾಯ್ಸ್ ರೆಕಾಗ್ನೈಸ್ ಮಾಡೋರು, ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ ಟ್ರೈ ಮಾಡೋಣ ಅಂತ. ಸೊ ಆ ಥರ ಎಲ್ಲ ಒಂದಷ್ಟು ಮಾಡ್ಕೊಳ್ತಾ ಬಂದಿದ್ದು. ಫಸ್ಟ್ ರೆಕಾರ್ಡಿಂಗ್ ನಲ್ಲಂತೂ ನನ್ನ ಫೇಲ್ಯೂರು. ನನ್ನ ವಾಯ್ಸ್ ರಿಜೆಕ್ಟ್ ಆಗೋಗಿತ್ತು. ಯಾಕೆ ನಾನು ಮಾಡೋಕ್ಕಾಗಲ್ಲ ಅಂತ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಕೂತ್ಕೊಳ್ತಾ ಇದ್ದೆ ಅವಾಗ. ಅಂದ್ರೆ ವಾಯ್ಸ್ ಟೋನ್ ಅಪ್ ಮಾಡ್ಕೊಳ್ಳೋದು ಹೇಗೆ, ವಾಯ್ಸ್ ಕಲ್ಚರ್ ಮಾಡ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ. ಯಾವಾಗ ಒಂದ್ಸಲಿ ನಾನು ಮ್ಯೂಸಿಕ್ಗೆ ಇಳಿದ್ನೋ ಅದರಲ್ಲಿ ಏನೇನು ಸಾಧ್ಯವಾಗುತ್ತೋ ಎಲ್ಲ ಪ್ರಯತ್ನಗಳು ಆಗಿದೆ, ಅದನ್ನೆಲ್ಲ ಮಾಡ್ತಾ ಬಂದೆ ಅಂತ ಹೇಳ್ಬೋದು. ಒಂದು ಟೈಮಿಗೆ ಬಂದಾಗ ಮನೆಯಲ್ಲಿ ನೀವು ವಾಯ್ಸ್ ಆಗಿದ್ರಿ ಅಂತಾನೆ ಹೇಳ್ಬೋದು. ಸೊ ಅಶ್ವಿನಿ ನಕ್ಷತ್ರಗಳ ಟೈಟಲ್ ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ನೀವೇ ಹಾಡಕ್ ಸ್ಟಾರ್ಟ್ ಮಾಡಿದ್ರ. ಸೊ ಅದೇ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ ನಾನು ಹೇಳಿದ್ದೆ. ಒಂದು 40 ಮೂವೀಸ್ಗೆ ಹಾಡಿದ್ದೆ ಅವಾಗ ಆ ಟೈಮಲ್ಲಿ. ಬಟ್ ಯಾವುದು ನನಗೆ ಅಂತ ರೆಕಾಗ್ನೈಸ್ ಆಗಿರಲಿಲ್ಲ. ಬಟ್ ಉಯ್ಯಾಲೆ ಉಯ್ಯಾಲೆ ಅನ್ನೋ ಸಾಂಗ್ ತಿಮ್ಮ ಚಿತ್ರದ್ದು, ಅದು ಮೇಲ್ ವರ್ಷನ್ ಹಿಟ್ ಆಗಿತ್ತು. ಫೀಮೇಲ್ ವರ್ಷನ್ ಅಮೂಲ್ಯ ಫಸ್ಟ್ ಮೂವಿ, ಅದು ಹೀರೋಯಿನ್ ಆಗಿ ಮಾಡಿದ್ದು. ಸೊ ಒಂದು 40 ಮೂವೀಸ್ ಹಾಡಿದ್ದೆ, ಬಟ್ ಎಲ್ಲೂ ನನ್ಗೆ ಇದಾಗಲಿಲ್ಲ. ಬಟ್ ಈ ಟೈಟಲ್ ಸಾಂಗ್ಗಳೇ ನನಗೆ ನಮ್ಮಮ್ಮ ಶಾರದೆ ಅಂತ ಬಂತು, ಅನಾವರಣ, ಅರಸಿ, ಅಶ್ವಿನಿ ನಕ್ಷತ್ರ, ಇದೆಲ್ಲ ನನಗೆ ಆ್ಯಕ್ಚುಲಿ ಸ್ವಲ್ಪ ಇಂಡಸ್ಟ್ರಿನಲ್ಲಿ ಒಂದು ವಾಯ್ಸ್ ಇದೆ, ಟ್ರೈ ಮಾಡೋಣ ಅನ್ನೋದು ಶುರು ಆಯಿತು. ಸೊ ಆ ಸೀರಿಯಲ್ ಸಾಂಗ್ಸ್ಗಳು ಯಾವತ್ತಿದ್ರೂ ಖುಷಿ ಇದೆ. ಅದಕ್ಕೆ ಪ್ರಣವ್ ಅಯ್ಯಂಗಾರ್ ಮತ್ತೆ ಹೃದಯ್ ಗೋಸ್ವಾಮಿ ಅಂತ ಅವರಿಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಸ್ಪೆಷಲಿ ಈ ಸೀರಿಯಲ್ಸ್ಗಳಲ್ಲಿ ಟೈಟಲ್ ಸಾಂಗ್ ಆಗಿರ್ಬೋದು ಬೇಗ ಅಟ್ರಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೋಸ್ಟ್ ಆಫ್ ದ ವ್ಯೂವರ್ಸ್ ಬಂದು ಫಿಮೇಲ್ ಆಗಿರ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಧಾರಾವಾಹಿಗಳು ಪ್ಲೇ ಆಗುತ್ತೆ. ಸೊ ಬೇಗ ಕನೆಕ್ಟ್ ಆಗಕ್ಕೆ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಹೌದು, ಆ ಟೈಮಲ್ಲಿ ನನ್ಗೆ ಅದು ಹೆಲ್ಪ್ ಆಯ್ತು. ಇವಾಗ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಆಗ ಹಾಡ್ತಿದ್ದೆ, ಈಗ ಬರ್ತಾ ಇರೋ ಎಷ್ಟು ಸೀರಿಯಲ್ಸ್ಗಳಿಗೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ. ಸೊ ಕರಿಮಣಿ ಅಂತ ಇವಾಗ ಬರ್ತಾ ಇದೆ, ಅದ್ರದ್ದು ನಾನು ಸಂಗೀತ ನಿರ್ದೇಶನ ಮಾಡಿದ್ದು. ಮತ್ತೆ ತ್ರಿಪುರ ಸುಂದರಿ ಅಂತ ಬರ್ತಿತ್ತು ಕಲರ್ಸ್ ನಲ್ಲಿ. ಮತ್ತೆ ಗಂಗೆ ಗೌರಿ ಅಂತ ಉದಯನಲ್ಲಿ ಬರ್ತಿದೆ. ಮತ್ತೆ ಕಾವೇರಿ ಕನ್ನಡ ಮೀಡಿಯಂ ಸುವರ್ಣ ಚಾನಲ್ ಅಲ್ಲಿ. ಇದೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಟೈಟಲ್ ಸಾಂಗ್ಸ್ ಗಳೆಲ್ಲ ಪ್ರಮೋಷನ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅವಾಗ. ಸೊ ಅದನ್ನ ಕೇಳ್ಪಟ್ಟೆ ನಾನು, ಅಶ್ವಿನಿ ನಕ್ಷತ್ರ ಟೈಟಲ್ ಸಾಂಗಿನಿಂದ ಸಿನಿಮಾದ ಕಡೆಗೆ, ಎಸ್ಪೆಷಲಿ ರಜನಿಕಾಂತ್ನ ಸಿನಿಮಾಗೆ ಹಾಡುವಂತ ಅವಕಾಶ ಸಿಕ್ತು. ಅರಸಿ ಸೀರಿಯಲ್ ಸಾಂಗ್ ನ ಕೇಳಿ ಅರ್ಜುನ್ ಜನ್ಯ ಸರ್ ನನಗೆ ಫಸ್ಟ್ ಸಾಂಗ್ಗೆ ರಜನಿಕಾಂತ್ ಮೂವಿಲಿ ಸೋನು ನಿಗಮ್ ಅವ್ರ ಜೊತೆ ಒಂದು ಸಾಂಗ್. ಎಷ್ಟೋ ಜನರ ಗಾಯಕರ ಕನಸಾಗಿರುತ್ತೆ ಸೋನು ನಿಗಮ್ ಜೊತೆ ಹಾಡಾಡ್ಬೇಕು ಆ ತರ ಅಂತ ಹೇಳಿ. ಸೊ ನಿಮಗೆ ತುಂಬಾ ಕಾಡುವಂತಹ ಗಾಯಕರು ಆಗಿರ್ಬೋದು, ಗಾಯಕಿ ಆಗಿರ್ಬೋದು ಯಾರು ಮೇಡಮ್? ಜಾನಕಮ್ಮ ಅವರು, ಚಿತ್ರಮ್ಮ, ತುಂಬಾ ಜನ ಇದ್ದಾರೆ. ಎಲ್ಲ ಅಂದ್ರೆ ಜಾನಕಮ್ಮ ಅವರು ಅಂತೂ ಒಂಥರ ಯೂನಿವರ್ಸಿಟಿ ಇದಾರ. ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಇರುತ್ತೆ ಕಲಿಯೋದಕ್ಕೆ. ಅವ್ರ ಸಾಂಗ್ಸ್ಗಳಂತೂ ನಾನು ಇವಾಗ್ಲೂ ಯಾವ್ದಾರ ಹೊಸ ಸಾಂಗ್ ಕಲಿಬೇಕು ಅಂದ್ರೆ ಫುಲ್ ಸ್ಲೋ ಮಾಡೋದು, ಅದು ಹೆಂಗ್ ಆಡಿದಾರೆ ಅಂತ ಕೇಳಿಸ್ಕೊಳ್ಳೋದು, ಅದನ್ನ ಪ್ರಾಕ್ಟೀಸ್ ಮಾಡೋದು. ಸೊ ತುಂಬಾ ಜನ ಇದ್ದಾರೆ. ಇವಾಗ ತಗೊಂಡ್ರೆ ನೀವು ಶ್ರೇಯಾ ಘೋಷಾಲ್, ಮತ್ತೆ ಚಿತ್ರಮ್ಮ, ಎಸ್ ಜಾನಕಿ ಅವ್ರು ಮೇನ್ ಆಗಿ. ಆಮೇಲೆ ನಮ್ಮಮ್ಮನೂ ಕೂಡ, ನಮ್ಮಮ್ಮನ ವಾಯ್ಸ್ ಥ್ರೋನೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮಗು ವಾಯ್ಸ್ ಹಾಡೋರು ನಮ್ಮಮ್ಮ, ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಮತ್ತೆ ಆಶಾ ಭೋಸ್ಲೆ, ಅವ್ರದ್ರಲ್ಲಿ ಸಿಂಗಿಂಗ್ ಸ್ಟೈಲ್ ಮತ್ತೆ ಎಕ್ಸ್ಪ್ರೆಷನ್ಸ್, ಅದೇನಂತಾರೆ, ಅದು ಕಲ್ತ್ರು ನಮ್ಗೆ ಕೇಳಿ 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 ಸ್ವಲ್ಪನಾರು ಅಳವಡಿಸ್ಕೋಬಹುದು ಅಷ್ಟೇ ಹೊರತು ಆ ಲೆಜೆಂಡ್ಸ್ಗಳ ತರ ನಾವು ಹಾಡೋದು ತುಂಬಾನೇ ಕಷ್ಟ ಇದೆ. ಈಗ ನೀವು ಹಾಡೋದು ನಮ್ಗೆ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಸೊ ಒಂದು ಸ್ಮಾಲ್ ರೌಂಡ್ ಇದೆ ಮ್ಯಾಮ್. ಏನಂತ ಹೇಳಿದ್ರೆ, ಒಂದು 5 ಇಮೇಜ್ ಅನ್ನ ನಾನು ತೋರಿಸ್ತೇನೆ. ಸೊ ಅದು ರಿಲೇಟೆಡ್ ಟು ಪ್ರಕೃತಿ ಆಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು, ಏನೋ ಒಂದು ರೀತಿದ್ದಾಗಿರುತ್ತೆ. ಬಟ್ ಅದನ್ನ ನೋಡಿದ ತಕ್ಷಣ ಯಾವ ಹಾಡು ನೆನಪಾಗುತ್ತೆ, ನಿಮ್ದೇ ಹಾಡು ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಹಾಡು. ಸೊ ಆ ಕ್ಷಣ ಕೊಟ್ಟಿದ್ದ ಹಾಡನ್ನ ಹಾಡಬೇಕು. ಮೊದಲ ಚಿತ್ರ ಕಣ್ಣು. ಅಧ್ಯಕ್ಷ ಚಿತ್ರಕ್ಕೆ ನಾನು ಹಾಡಿರುವಂತ ಕಣ್ಣಿಗೂ 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 ಕಿಟಕಿಯ ಅಂತರ, ಕರ್ಟನು ಹಾಕಲು ರೆಪ್ಪೆಗೆ ಮುಜುಗರ, ವಾರೆ 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 ಇದು ಎಂಥ ವಾರೆ ನೋಟ, ನೋಡುವಾಗಲೇ
ಎದೆಯೊಳಗೆ ದೊಂಬರಾಟ ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿಕ್ಕೆ ಈ ನೋಟ ಒಂದೇ ಸಾಕು. ಇದು ಒಂದು ಕಾಲಕ್ಕೆ ಎಲ್ಲರ ಮೊಬೈಲ್ ರಿಂಗ್ ಟೋನ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಹುಡುಗರ ನಿದ್ದೆ ಕೆಡಿಸಿದಂತ ಹಾಡಿದ್ದು. ಸೊ ಆ ಮೂವಿ ಬಗ್ಗೆ ಏನ್ ಹೇಳ್ಬೋದು ಮ್ಯಾಮ್ ನಿಮಗೆ? ಆಕ್ಚುಲಿ ಮೂವಿ ಬಂದಾಗ ಈ ಸಾಂಗ್ ಅಷ್ಟು ಇನ್ನು ಪಾಪ್ಯುಲರ್ ಅಲ್ಲ. ಅಧ್ಯಕ್ಷ ಟೈಟಲ್ ಸಾಂಗು ಬೇರೆದೆಲ್ಲ ಹಿಟ್ ಆಗ್ತಿತ್ತು. ಓಪನ್ ಹೈರುನು ಅದೇ ಎಲ್ಲ ಸಾಂಗ್ ಹಿಟ್ ಆಗ್ತಿತ್ತು. ಇದು ಏನೋ ಎಲ್ಲಿ ಸದ್ ಮಾಡ್ತಿಲ್ವಲ್ಲ ಅನ್ಕೊಂಡೆ. ಬಟ್ ಒಂದ್ 100 days ಏನೋ ಆಗ್ತಾ ಬರ್ತಿದ್ದಂಗೆ ಈ ಸಾಂಗ್ ನಿಧಾನಕ್ಕೆ ಪಿಕಪ್ ತಗೊಳ್ತು. ಸೊ ಇವತ್ತಿಗೂ ಆ ಸಾಂಗ್ ಇಂದ ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಇನ್ನೊಂದು ಅಮ್ಮ ಮಗು. ಈ ಸಾಂಗು ನನ್ನ ಮಗಳಿಗೆ ತುಂಬಾ ಹಾಡ್ತಾ ಇದ್ದೆ ನಾನು ಚಿಕ್ಕ ಮಗು ಇದ್ದಾಗ. ಟಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತೆ ಎಲ್ಲರೀಶ್ವರಿ ಅವರು ಹಾಡಿರುವಂತ ಮೆಲೋಡಿ ಸಾಂಗ್. ಆಕ್ಚುಲಿ ಎಲ್ಲರೀಶ್ವರ ಧ್ವನಿಯಲ್ಲಿ ನೀವು ಬೇರೆ ಒಂಥರ ಮಾದಕ ಗೀತೆಗಳು ಜಾಸ್ತಿ ಕೇಳಿರ್ತಾರೆ ಎಲ್ರು. ಇದೊಂದು ಒಳ್ಳೆ ಸಾಂಗು. ಕಂದ ಕಣ್ಮಣಿ ಅಮ್ಮನ ರಗಿಣಿ ಓ ರಾಜ ಹೂವಿನ ಹಾಸಿಗೆಯ ಹಾಸುವೆನು ತೂಗುವೆನು ಜೋಜು ಹಾಡುವೆನು ಕಂದ ಕಣ್ಮಣಿ ಅಮ್ಮನ ರಗಿಣಿ ಓ ರಾಜ ಹೂವಿನ ಹಾಸಿಗೆಯ ಹಾಸುವೆನು ತೂಗುವೆನು ಜೋಜು ಹಾಡುವೆನು ಕಂದ ಕಣ್ಮಣಿ ಅಮ್ಮನ ರಗಿಣಿ ಓ ರಾಜ. ಚೆನ್ನಾಗಾಯ್ತು ಮ್ಯಾಮ್. ಯಾಕೆಂತಂದ್ರೆ ಒಂದು ಸಂಬಂಧವನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಆಗೋದು ಒಂದು ಹಾಡಿನ ಮೂಲಕ ಅಂತಾನೆ ಹೇಳ್ಬೋದಲ್ವಾ. ಸೊ ನಿಮ್ದು ಮನೆಯಲ್ಲಿ ಮ್ಯಾಮ್ ಯಾವ ತರ ಇದೆ ಅಂದ್ರೆ ನಿಮ್ದು ಫ್ಯಾಮಿಲಿ, ನಿಮ್ಮ ಮಕ್ಕಳು ಬಂದಾಗ ಸೊ ಯಾವ್ದು ಹಾಡು ಇಷ್ಟಪಡ್ತಾರೆ ನಿಮ್ಮಿಂದ? ಯಾಕೆಂತಂದ್ರೆ ಪಕ್ಕದಲ್ಲಿ ಅಮ್ಮ ಇರ್ಬೇಕಾದ್ರೆ ಯಾವ ಮ್ಯೂಸಿಕ್ ಕೂಡ ಬೇಕು ಅಂತ ಅನ್ಸಲ್ವ ಏನೋ. ಸೊ ಹೇಗೆ ಇರತ್ತೆ ಅಂತ? ನನ್ನ ಮಗಳು ಇವಾಗ 8th ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ಸೊ ಅವಳು ಒಂಥರ ನನಗೆ ಏನೋ ಅಮ್ಮ, ನಾನೊಂದು ಡ್ರೆಸ್ಸಿಂದ ಹಿಡಿದು ಸಾಂಗಿಂದ ಹಿಡಿದು ನೀನ್ ಆ ತರ ಮಾಡು ಈ ತರ ಮಾಡು ಎಲ್ಲ ಸಜೆಸ್ಟ್ ಮಾಡ್ತಾಳೆ. ಒಂಥರ ಅವಳೇ ನನ್ಗೆ ಅಮ್ಮ ತರ. ಒಂಥರ ಈವನ್ ಕೇರಿಂಗ್ ಇಂದ ಹಿಡಿದು ನಾನ್ ಮುಂಚೆ ಅಂದ್ರೆ ಅವಳು ಚಿಕ್ಕವಳಿದ್ದಾಗ್ಲಿಂದನೋ ನನ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನನ್ಗೆ ಹಾಸ್ಬಿಟ್ಟು ಇಡೋಳು. ಇವತ್ತಿಗೂನು ಅವಳ ಕೆಲ್ಸ ಎಲ್ಲ ಅವಳೇ ಮಾಡ್ಕೋತಾಳೆ. ಇವಾಗ್ಲೂ ಸ್ಕೂಲಿಂದ ಬಂದ್ ಕಂಪ್ಲೇಂಟ್ ಮಾಡ್ತಾಳೆ, ಬೇರೆಯವ್ರ ಅಮ್ಮ ನೋಡಮ್ಮ ಬಂದ ತಕ್ಷಣ ಅದ್ ಸ್ನಾಕ್ಸ್ ಮಾಡ್ಕೊಡ್ತಾರೆ ಇದ್ ಮಾಡ್ಕೊಡ್ತಾರೆ, ನೀನೇನು ಮಾಡಲ್ಲ, ಇದೇನೋ ಪ್ರಾಕ್ಟೀಸ್ ಮಾಡ್ಕೊಂಡ್ ಕೂತಿರ್ತೀಯ ಅಲ್ಲ, ಅಲ್ಲಿ ಹಾಡ್ಕೊಂಡ್ ಕೂತಿರ್ತೀಯ ಇಲ್ಲ ಸ್ಟುಡಿಯೋಗೆ ಹೋಗಿರ್ತೀಯ. ಬಟ್ ಅವಳ ಪಾಡಿಗೆ ಅವಳೇ ಮಾಡ್ಕೋತಾಳೆ. ಅವಳೇ ಹೋಗ್ಬಿಟ್ಟು ಏನ್ ಬೇಕೋ ಕಿಚನ್ ಅಲ್ಲಿ ನೀಟಾಗಿ ಎಲ್ಲ ಮಾಡ್ಕೊಳ್ತಾಳೆ. ಸೊ ಆ ಸಪೋರ್ಟಿವ್ನೆಸ್ ಕೂಡ ಇಂಪಾರ್ಟೆಂಟ್ ಆಗತ್ತಲ್ಲ ಕೆರಿಯರ್ ಡೆವಲಪ್ಮೆಂಟಿಗೂ ಕೂಡ. ಎಲ್ಲೋ ಅಂತಾರೆ ಮಕ್ಳಾದ ನಂತರ ಜೀವನ ಬದಲಾಗತ್ತೆ, ಸೊ ಕಮಿಟ್ಮೆಂಟ್ ಗಳಿಗೆ ನಮ್ಗೆ ಇಂಪಾರ್ಟೆನ್ಸ್ ಕೊಡಕ್ ಆಗಲ್ಲ. ಸೊ ಅಂತ ಯುಗದಲ್ಲಿ ಸೊ ಇಟ್ಸ್ ಬ್ಲೆಸ್ಸಿಂಗ್. ಸಪೋರ್ಟ್ ತುಂಬಾ ಇದೆ. ಹಸ್ಬೆಂಡ್ ಕೂಡ ಅಷ್ಟೇ, ತಂಗಿ ತಮ್ಮ ಮತ್ತೆ ಅಪ್ಪ ಅಮ್ಮ ಇರೋಷ್ಟು ದಿನ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಎನಿವೆ ನೆಕ್ಸ್ಟ್ ಏನೋ ಲಿಂಕ್ ಆಗ್ತಿದೆ. ಝಲ್ಲಲ್ಲ ಝಲ್ಲಲ್ಲ ಝಲ್ಲಧಾರಿ ಝಲ್ಲಲ್ಲ ಝಲ್ಲಲ್ಲ ಝಲ್ಲಧಾರಿ ಓಹೋ ಸೂವಿ ಸುವಾಲಿ ಸೂಲಿ ದೋಡಿದು ವಾಲಿ ಮೇಲಿ ಜಾಡಿ ಜಣ್ಣೀರ ಜೂಲಿ ಒಂದು ಇಮೇಜಿಗೆ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತ ಅನ್ಸುತ್ತೆ ನನಗೊಂದೊಂದು ಸಲ. ಸೊ ಮೇಡಮ್ ಫ್ರೀ ಇದ್ದಾಗ ಯಾವ ತರ ಇರ್ತೀರಾ ಅಂತ ಹೇಳಿ, ಲೈಕ್ ನಂಗೆ ಗೊತ್ತಿಲ್ಲ ಫ್ರೀ ಟೈಮ್ ಇದೆಯಾ ಇಲ್ವಾ ಅಂತ ನಿಮಗೆ. ಸೊ ಫ್ರೀ ಆಗಿದ್ದಾಗ ನಿಮ್ದು ಏನು ಹಾಬೀಸ್ ಆಗಿರುತ್ತೆ ಅಥವಾ ಟ್ರಾವೆಲ್ ಮಾಡ್ತೀರಾ? ಸೊ ಈ ತರದ ನೇಚರ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಹಾಡಾಡೋದು ಅಭ್ಯಾಸ ಇದೆಯಾ? ಇಲ್ಲ, ಆ ಥರ ಎಲ್ಲ ಹೊರಗಡೆ ಸುತ್ತಾಡೋದು ಸ್ವಲ್ಪ ಕಡಿಮೆನೆ, ತುಂಬಾ ರೇರು ಆಚೆ ಹೋಗೋದು. ಮನೆಯಲ್ಲೇನೆ ಐ ಮೀನ್ ನನ್ನ ಮಗಳು ಚಿಕ್ಕವಳಿದ್ದಾಗ ನಂಗೆ ಅಷ್ಟು ಟೈಮ್ ಕೊಡೋಕ್ಕಾಗಿಲ್ವಲ್ಲ. ಸೊ ಇವಾಗ ಹೈಸ್ಕೂಲಿಗೆ ಬಂದಿದ್ದಾಳೆ, ಸ್ವಲ್ಪ ಕಿಚನ್ ಕಡೆ ಆ ಕಡೆ ಈ ಕಡೆ ಅವಳು ಓದಿಸೋದ್ರ ಕಡೆ ಸ್ವಲ್ಪ ಗಮನ ಕೊಡ್ತೀನಿ. ಅದರ್ವೈಸ್ ಫುಲ್ ಟೈಮ್
ಒಂದ ಪ್ರಾಕ್ಟೀಸಲ್ಲಿ ಇರ್ತೀನಿ, ಇಲ್ಲ ವರ್ಕಲ್ಲಿ ಇರ್ತೀನಿ. ಅಂದ್ರೆ ಹೊಸದ್ರು ಏನಾದ್ರೂ ಒಂದು ಕಲಿಯೋದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇರ್ತೀನಿ. ಆಗ ನಾನು BA ಮ್ಯೂಸಿಕ್ ಮಾಡಿದ್ದು, ಅದಾದ್ಮೇಲೆ ಒಂದೆರಡು ಕಡೆ ಕ್ಲಾಸಿಕಲ್ ಮ್ಯೂಸಿಕ್ ಕಂಟಿನ್ಯೂ ಮಾಡಿದೆ, ಬಟ್ ಆಗಿರ್ಲಿಲ್ಲ. ಈಗ ಮತ್ತೆ ಪಾಂಡಿಚೇರಿನಲ್ಲಿ ಒಬ್ರು PV ಬಾಸ್ ಅಂತ, ಅವ್ರ ಹತ್ರ ಮತ್ತೆ ಈ ಜನವರಿಯಿಂದ ಮತ್ತೆ ವಿದ್ವತ್ತನ ಅಭ್ಯಾಸ ಮಾಡ್ತಾ ಇದ್ದೀನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಮತ್ತೆ ಸ್ಟೀಫನ್ ಪ್ರೇವ್ ಅಂತ ವೆಸ್ಟರ್ನ್ ಮ್ಯೂಸಿಕ್ ಪಿಯಾನೋ ಅವ್ರ ಹತ್ರನೂ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಲರ್ನಿಂಗ್ ಪ್ರಾಸೆಸ್ ಇದ್ದೇ ಅದೇ ಜರ್ನಿಯಲ್ಲೇ ಇದ್ದೀರಾ. ಎನಿವೇ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಇಮೇಜ್. ತುಂಬಿ RN ಜೈಗೋಪಾಲ್ ಅವರ ಸಾಹಿತ್ಯ. ಕೋಗಿಲೆಯು ಗಾನದಲ್ಲಿ ತಾನೇ ದೊರೆಯಂದಿತು, ಕೊಳಲಿನ ದನಿ ವೀಣೆಯ ಖನಿ ಕೊರಳಲಿ ಇದೆಯಂತು, ಕೊಳಲಿನ ದನಿ ವೀಣೆಯ ಖನಿ ಕೊರಳಲಿ ಇದೆಯಂತು, ಹೆಣ್ಣು ವೀಣೆ ಹಿಡಿದ ಶಾರದೆ ಹೆಣ್ಣೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು. ಸಾಹಿತ್ಯ ಎಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಒಂದು ಹಾಡಿಗೆ ಜೀವ ತುಂಬಿಸೋ ಕೆಲಸ ಈ ಸಾಹಿತ್ಯ ಮಾಡುತ್ತೆ ಅಂತ. ಸೊ ಈ ಸಾಹಿತ್ಯದ ಜೊತೆಗೆ ನಿಮ್ಮ ಒಡನಾಟ ಯಾವ ರೀತಿ ಇದೆ ಅಂತ ಹೇಳಿ. ನಾನು ಮುಂಚೆ ಸಾಹಿತ್ಯದ ಕಡೆ ಅಷ್ಟು ಗಮನ ಕೊಡ್ತಿರ್ಲಿಲ್ಲ. ಅಂದ್ರೆ ಯಾವಾಗ್ಲೂ ಅದೇನೋ ನೋಟ್ಸ್ ಏನು ಅದ್ರ ಬಗ್ಗೆನೇ ಗಮನ ಜಾಸ್ತಿ ಹೋಗೋದು. ಆಮೇಲೆ ನನಗೆ ಸಾಹಿತ್ಯದ ಕಡೆ ಯಾವಾಗ ಮ್ಯೂಸಿಕ್ ಡೈರೆಕ್ಷನ್ ಶುರು ಮಾಡಿದ್ನಲ್ಲ, ಹಾಡ್ಬೇಕಾದ್ರೂ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಾನು ಸಾಹಿತ್ಯಕ್ಕಿನ್ನ ಎಕ್ಸ್ಪ್ರೆಷನ್ನು, ಅಂದ್ರೆ ವಾಯ್ಸ್ ಟೋನ್ ಅಲ್ಲಿ ಎಕ್ಸ್ಪ್ರೆಷನ್ ಏನ್ ಮಾಡ್ಬೋದು, ಅಥವಾ ಟ್ಯೂನ್ ಹೆಂಗ್ ಹಾಡ್ಬೋದು, ಟೋನ್ ಹೆಂಗ್ ಇದ್ ಮಾಡ್ಬೋದು, ಆ ಕಡೆನೇ ಕಾನ್ಸಂಟ್ರೇಟ್ ಮಾಡಿದ್ದೆ ಜಾಸ್ತಿ. ಆಕ್ಚುಲಿ ಒನ್ಸ್ ಮ್ಯೂಸಿಕ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದಾಗ ಸಾಹಿತ್ಯದ್ದು ಅದಕ್ಕಿನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ, ಅಂದ್ರೆ ಅದಕ್ಕೆ ಗಮನ ಕೊಡ್ಬೇಕು ಅನ್ನೋದು ನನ್ಗೆ ಕಲಿತಾ ಹೋಗುತ್ತಾ ಇದ್ದಿದ್ದು. ಸೊ ಸುಮಾರು ಜನ ಸಾಹಿತಿಗಳ ಜೊತೆ, ನಾಗೇಂದ್ರ ಪ್ರಸಾದ್ ಸರ್ ಜೊತೆ, ಅವರು ನನ್ನ ಸಾಹಿತ್ಯ ನನ್ನ ಮೂವಿಗೆ ಬರೆದಿದ್ದಾರೆ, ಮತ್ತು ಅವ್ರ ಸಾಂಗ್ಸ್ ನಾನು ಹಾಡಿದ್ದೀನಿ. ಸೊ ಕಲ್ಯಾಣ್ ಸರ್, ತುಂಬ ಜನ ಇದ್ದಾರೆ. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಾ, ಮತ್ತು ನನ್ನ ಫ್ರೆಂಡ್ ರೆಮೋ ಅಂತ, ಮಜಾ ಟಾಕೀಸ್ ರೆಮೋ, ನಿಮ್ಗೆ ಗೊತ್ತಿರಬೇಕು. ಸೊ ಅವಳು ನಾನು ತುಂಬ ವರ್ಕ್ ಮಾಡ್ತಿದ್ವಿ. ಸೊ ಅವಳು ತುಂಬ ಚೆನ್ನಾಗಿ ಸಾಹಿತ್ಯ ಬರೀತಾಳೆ. ಅವಾಗ ಅವಳು ಸಾಹಿತ್ಯ ಬರೆಯೋದು, ನಾನು ಹಾಡೋದು, ಆಮೇಲೆ ಯಾವ್ದಾದ್ರು ತಮಿಳ್ ತೆಲುಗು ಸಾಂಗ್ ಎಲ್ಲ ಕನ್ನಡದಲ್ಲಿ ಬರೆಯೋದು, ಹಾಡೋದು. ಸೊ ಇವಾಗ ನನ್ನ ಮೂವೀಸ್ಗೂ ಬರೆದಿದ್ದಾಳೆ. ಸೊ ಒಂಥರ ಆ ಒಂದು ಒಡನಾಟದಲ್ಲಿ ಒಂದಷ್ಟು ಸಾಹಿತ್ಯದ ಕಡೆಗೂ ಕಲಿತಾ ಬರೀ ಇನ್ನೂ ಕಲಿತಾ ಇದ್ದೀನಿ. ಕರೆಕ್ಟ್. ಯಾಕೆಂತಂದ್ರೆ ಈ ಸಾಹಿತ್ಯ ಇದೆಯಲ್ವಾ, ಸೊ ಭಾವ ತುಂಬಿಸೋ ಕೆಲಸ ಮಾಡುವಂಥದ್ದು ಸಾಹಿತ್ಯ. ಯಾಕಂತಂದ್ರೆ ಇಮೋಷನ್ನೇ ಇಲ್ಲ ಅಂತ ಹೇಳಿ ಆದಾಗ ಅದಕ್ಕೆ ಜೀವ ತುಂಬಿಸಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಸೊ ನಿಮ್ಮ ಈ ಮ್ಯೂಸಿಕ್ ಜರ್ನಿಯಲ್ಲಿ ಮೇಡಮ್, ಸೊ ತುಂಬಾ ಹತ್ರ ಆದಂತಹ ಭಾವ, ಸೊ ಸಂಗೀತದಲ್ಲಿ ಕೂಡ ಬೇರೆ ಬೇರೆ ತರದ ಭಾವಗಳಿದೆ, ಭಾವ ರಾಗಗಳಿವೆ. ಸೊ ನಿಮಗೆ ತುಂಬಾ ಹತ್ರ ಆಗಿರುವಂಥದ್ದು ಯಾವುದು ಅಂತ ಹೇಳಿ? ಎಲ್ಲ ರಾಗ ನಾರ್ಮಲ್ ಆಗಿ ಈಗ ಕೇಳುಗರಾಗಿ ನಮಗೆ ಇರುತ್ತೆ. ಸೊ ಓಕೆ, ಇಮೋಷನಲ್ ಸಾಂಗ್ಸ್ ಕೆಲವು ಸಲ ತುಂಬಾ ವರ್ಕ್ ಆಗುತ್ತೆ ಅನ್ಸುತ್ತೆ, ಒಂದೊಂದ್ಸಲ ಭಾವಗೀತೆಗಳು, ಸೊ ಭಕ್ತಿ ಗೀತೆಗಳು ಇನ್ನೊಂದು ಡಿಪೆಂಡ್. ಎಲ್ಲಾ ತರನು ಕೇಳ್ತಿರ್ತೇನೆ. ಬಿಕಾಸ್ ಇವಾಗ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ರಿಂದ ನನ್ನ ಮಗಳನ್ನ ಕೇಳ್ತಿರ್ತೀನಿ. ಈಗ ಸ್ವಲ್ಪ ಇವಾಗ ಟ್ರೆಂಡ್ ಏನಿದೆ, ಯಾವ ತರ ಅಂತೆಲ್ಲ ಅವಳ ಹತ್ರನು ಕೇಳ್ತೀನಿ. ಎಲ್ಲಾ ತರ ಸಾಂಗ್ಸ್, ಎಲ್ಲಾ ಮೂಡ್ಸು ಕೇಳ್ತೀನಿ. ಅದಕ್ಕೂ ಬೇಜಾರಾದಾಗ ಶಿಫ್ಟ್ ಆಗುತ್ತೆ ನಮ್ಗೆ. ಓಕೆ, ನೆಕ್ಸ್ಟ್ ಇಮೇಜ್, ಲಾಸ್ಟ್ ಇಮೇಜ್. ಅಶ್ವಿನಿ ನಕ್ಷತ್ರ ಟೈಟಲ್ ಸಾಂಗ್ ಹೇಳ್ತೀನಿ. ಬಿಕಾಸ್ ಆ ಸಾಹಿತ್ಯ ಬಾಳೊಂದು ನೀಲಿಯಾಗಸ, ನೋವೆಂಬ ಕೂಳಾರಕ್ಕಸ, ಎದೆಯೊಳಗೆ ಬೇಗೆ ಜೀವನವೇ ಹೀಗೆ, ದಹಿಸಿ ನಗುತ್ತಾಳೆ ಶಾಶ್ವತ. ಅಶ್ವಿನಿ ನಕ್ಷತ್ರ, ಆಗೊಂದು ಸಿಡಿಲು, ಈಗೊಂದು ಮುಗುಳು, ಹಾಗೊಂದು
ಒಂದು ವಿರಹ ನಾನನನನ ತಾರಿರರಿರ ದಹಿಸಿನ ಗೊತ್ತಾಳೆ ಶಾಶ್ವತ ಅಶ್ವಿನಿ ನಕ್ಷತ್ರ. ಸೊ ನಿಮಗೆ ಪರ್ಸನಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಮ್ಯಾಮ್? ಯಾಕೆಂತಂದ್ರೆ ಈ ಸೀರಿಯಲ್ ತುಂಬಾ ಹಿಟ್ ಆದಂತ ಸೀರಿಯಲ್ ಅಂತಾನೆ ಹೇಳ್ಬೋದು. ಸೊ ನೀವು ಪಾಸ್ ಆಗ್ತಿದ್ದಂತ ಟೈಮಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಸೊ ಈ ಸೀರಿಯಲ್ ಟೈಟಲ್ ಸಾಂಗ್ ಬಂದಾಗ ನಿಮ್ಗೆ ಆದಂತಹ ಅನುಭವ ಅದು ಹೇಗಿರುತ್ತೆ ಅಂತ ಹೇಳೋ, ಆಸ್ ಎ ಸಿಂಗರ್ ಆಗಿ ನೀವು ಹಾಡಿದ್ದು ಪಕ್ಕದ ಮನೆಯಿಂದ ಕೇಳ್ಬೇಕಾದ್ರೆ ಆ ಕಡೆ ಈ ಕಡೆ ಹೋದಾಗ ಕೇಳಿದಾಗ ಸೊ ಯಾವ ತರ ಫೀಲ್ ಆಗಿತ್ತು ನಿಮಗೆ? ಸಖತ್ ಖುಷಿ ಆಗ್ತಿತ್ತು. ಬಿಕಾಸ್ ನಾ ಹೇಳಿದ್ನಲ್ಲ, ಒಂದಷ್ಟು ಮೂವೀಸ್ ಗಳಿಗೆ ಹಾಡಿದ್ರುನು ಎಲ್ಲೂ ಅಷ್ಟು ರೆಕಗ್ನಿಷನ್ ಸಿಕ್ಕಿರ್ಲಿಲ್ಲ. ಬಟ್ ಎಷ್ಟು ಸೀರಿಯಲ್ ಸಾಂಗ್ಸ್ ಗಳಿಂದಾನೇ ನನ್ಗೆ ನೀವ್ ಹಾಡಿದ್ದಲ್ವಾ ಅಂತ ರೆಕಗ್ನೈಸ್ ಮಾಡ್ತಾ ಇದ್ರು. ಮತ್ತೆ ಎಷ್ಟೋ ಶೋಸ್ ಗಳಿಗೆ ಹೋದಾಗ ಈವನ್ ಆಂಕರ್ಗಳು ಕೂಡ ಟೈಟಲ್ ಸಾಂಗ್ ಹೇಳ್ಬಿಟ್ಟು ಇಂಥವ್ರು ಹಾಡಿರೋದು ಅಂತ ಇಂಟ್ರೊಡ್ಯೂಸ್ ಮಾಡೋರು. ಸೊ ಅವಾಗ ಒಂದು ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಸೊ ಅದು ಯಾವತ್ತಿಗೂ ಖಂಡಿತ ಖುಷಿ ಕೊಡುತ್ತೆ ಅಲ್ವಾ? ಸೊ ಅಷ್ಟೇ ಅಲ್ಲದೆ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವು ಗಾಯಕಿಯಾಗಿ ಕೆಲಸ ಮಾಡಿದ್ದೀರಾ. ಸೊ ತೆಲುಗು, ತಮಿಳು, ತುಳು, ಇನ್ಕ್ಲೂಡಿಂಗ್ ತುಳು ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಿಮ್ಮ ಹಾಡುಗಳು ಬಂದಿದೆ. ಸೊ ಈ ಭಾಷೆ ಬದಲಾವಣೆ ಆದಾಗ ಸಂಗೀತದಲ್ಲಿ ಯಾವ ಥರದ ಬದಲಾವಣೆಗಳು ನೀವು ತರಲಿಕ್ಕೆ ಟ್ರೈ ಮಾಡ್ತೀರಾ ಅಂತ? ಯಾಕಂತಂದ್ರೆ ಲ್ಯಾಂಗ್ವೇಜ್ ಅಂತೇಳಿ ಬಂದಾಗ ಅದರ ಭಾವ ಬೇರೆ ಇರುತ್ತೆ. ಎಸ್ಪೆಷಲಿ ನಾವು ಕನೆಕ್ಟ್ ಆಗ್ಬೇಕಾಗುತ್ತೆ ಆ ಭಾಷೆ ಜೊತೆಗೆ. ಸೊ ಆ ಚಾಲೆಂಜಿಂಗ್ ಹೇಗಿತ್ತು? ನನಗೆ ಎಕ್ಸ್ಪ್ರೆಷನ್ ವೈಸು ಎಲ್ಲೂ ಅಂದರೆ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಿಕಾಸ್ ಎಲ್ಲರೂ ಹೇಳೋದು ನೀನು ಹಾಡಿದ್ರೆ ವಾಯ್ಸಲ್ಲೇ ಒಂದು ಎಕ್ಸ್ಪ್ರೆಷನ್ ಇದೆ ಅಂತ ತುಂಬ ಜನ ನನಗೆ ಹೇಳ್ತಾ ಇದ್ದಿದೆ ಅದು. ಸೊ ಅದ್ರ ಜೊತೆಗೆ ಆ ವರ್ಡ್ಸ್ ಕ್ಲಾರಿಟಿ ಅಥವಾ ಇನ್ನು ಮತ್ತೊಂದು ಅಂತ ಬಂದಾಗ ಅದಕ್ಕೆ ಮೀನಿಂಗ್ ತಿಳ್ಕೊಂಡಾಗ ಮತ್ತೆ ತಮಿಳ್ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು, ಒಂದೆರಡು ವರ್ಡು. ಬಟ್ ನಾನು ಹೆಚ್ಚಾಗಿ ಏನು ಹಾಡಿಲ್ಲ. ತಮಿಳ್ನಲ್ಲಿ 1-2 ಸಾಂಗ್ ಹಾಡಿದ್ದೀನಿ. ಒಂದು ಹರಿಚರಣ್ ಅವ್ರ ಜೊತೆ ಒಂದು ಹಾಡಿದ್ದೀನಿ, ಮತ್ತು ತುಳು ಹಾಡಿದ್ದೀನಿ. ತುಳು ಕೂಡ ಕಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಮತ್ತೆ ತುಳು ಗೊತ್ತಿದ್ದ ಫ್ರೆಂಡ್ ಸರ್ಕಲ್ ಕೂಡ ಇತ್ತು. ಸೊ ಎಲ್ಲದನ್ನು ಸಾಹಿತ್ಯ ಅಂದರೆ ಅದ್ರ ಮೀನಿಂಗ್ ತಿಳ್ಕೊಂಡು ಹಾಡ್ತಾ ಇದ್ವಿ. ಬಟ್ ಹಾಡಬೇಕಾದ್ರೆ ಹೇಳಿದ್ನಲ್ಲ, ಲೈಕ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಲಿರಿಸಿಸ್ಟ್ ಆಗಲಿ ಅವ್ರದ್ದು ಇನ್ಪುಟ್ಸ್ ತುಂಬಾ ಇರ್ತಿತ್ತು. ಅದೆಲ್ಲ ಹೆಲ್ಪ್ ಆಗೋದು. ಓಕೆ ಮ್ಯಾಮ್. ಸೊ ಕೊನೆಯದಾಗಿ ನಿಮ್ಮ ಈ ಅಪ್ಕಮಿಂಗ್ ಪ್ರಾಜೆಕ್ಟ್ ಇವಾಗ ಯಾವುದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಯಾವುದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದೀರಾ? ಇವಾಗ ಒಂದು 2-3 ಆಲ್ಬಮ್ ಸಾಂಗ್ ಬರಬೇಕಿದೆ. ಒಂದು ಪಕ್ಕಾ ಮಾಸ್ ಸಾಂಗ್, ಪಾರ್ಟಿ ಸಾಂಗು. ಅದಾದ ನಂತರ ಒಂದು ಲವ್ ಸ್ಟೋರಿ ಸಬ್ಜೆಕ್ಟ್ ಒಂದು ಆಲ್ಬಮ್ ಸಾಂಗು. ನಂತರ ಠಾಣೆ ಅನ್ನೋ ಮೂವಿ, ಅದು ಇವಾಗ ರಿಲೀಸ್ಗೆ ರೆಡಿ ಇದೆ. ಆಲ್ಮೋಸ್ಟ್ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್, DTS ವರ್ಕ್ ಆಗ್ತಾ ಇದೆ. ಅದರದ್ದು ಸಾಂಗ್ಸ್ ಕೂಡ ರಿಲೀಸ್ ಆಗಿಲ್ಲ. ಅದು ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗುತ್ತೆ. ಅದಾದ ನಂತರ ಇನ್ನೊಂದು 2-3 ಮೂವಿ ಕಮಿಟ್ ಆಗಿದ್ದೀನಿ. ಸ್ಕ್ರಿಪ್ಟ್ ವರ್ಕ್ಗಳು ನಡೀತಾ ಇದೆ. ಮೇ ಬಿ ಆಗಸ್ಟಿಂದ ಅದ್ರದ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ. ನೋಡಬೇಕು ಹೇಗಾಗುತ್ತೆ ಅಂತ. ಹೀಗೆ ಈ ವರ್ಷ ಇಡೀ ಬ್ಯುಸಿ ಆಗಿರಿ ಮ್ಯಾಮ್. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಜರ್ನಿ ತುಂಬಾ ಕಲರ್ಫುಲ್ ಆಗಿದೆ ಅಂತಾನೆ ಅನ್ಸ್ಬೋದು, ಹಾಡಿನ ಥರನೇ ಸ್ವೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು ಪುಪ್ರಮ್. ಹಾಗೆ ಥ್ಯಾಂಕ್ ಯು.